ಬೆಂಗಳೂರಲ್ಲಿ ಮೂಢ ಮಕ್ಕಳು 90 ಲಕ್ಷ ಜನ ಅವರಂತೆ, ಪೂರಿ ಮಂದ ಇದ್ದಂಗೆ. ಈ ಕ್ರೌಡ್ನ ನೋಡ್ತಿದ್ರೆ ನಿಮ್ಗೆ ಯಾವುದೋ ಜಾತ್ರೆಗೆ ಬಂದಿರೋ ಥರ ಅನಿಸ್ತಿರುತ್ತೆ. ಆದರೆ ಇವತ್ತು ನಾವು ಬಂದಿರೋ ಜಾತ್ರೆಗಲ್ಲ, ಸಂತೆಗೆ. ಕರ್ನಾಟಕ ಚಿತ್ರಕಲಾ ಪರಿಷತ್ ಅವ್ರು ನಡೆಸ್ಕೊಡ್ತಿರೋವಂಥ ಚಿತ್ರಸಂತೆಗೆ. ಈ ಸಂತೆ ಸ್ಪೆಷಾಲಿಟಿ ಏನಂದರೆ ಇಲ್ಲಿ 1500+ ಸ್ಟೋರ್ಗಳಾಗ್ತಾರೆ, 1500+ ಆರ್ಟಿಸ್ಟ್ಗಳು ಬರ್ತಾರೆ, ಮತ್ತು 40,000ಕ್ಕೂ ಹೆಚ್ಚು ಆರ್ಟ್ ವರ್ಕ್ಸ್ನ ಡಿಸ್ಪ್ಲೇ ಮಾಡ್ತಾರೆ. ನಮಸ್ಕಾರ ಬುದ್ಧರ. ಬಾರಯ್ಯ ಬಸವಯ್ಯ ಮುಖವು ತೋರಯ್ಯ. ಇನ್ನು ಹೊಸ ಚಾನಲ್ ಒಂದು ಫಸ್ಟ್ ವಿಡಿಯೋ ಹಾಕಿದ್ದೀನಿ, ಮತ್ತೆ ಇದೊಂದು ನೆಕ್ಸ್ಟ್ ಹೊಸ ವರ್ಷದಿಂದ ಹೊಸ. ನಿಂಗೆ ಯಾವ್ದು ಪೇಂಟಿಂಗ್ ತಗೋಬೇಕು ಅಂತ ಅನಿಸ್ತಿರೋ ಮಗ? ನಿಮ್ಮ ಅಪ್ಪ ಕೊಡ್ತಾನೆ. ನಾವು ಸುಮಾರು ಅಂದ್ಕೊಳ್ಳೋ ಪೇಂಟಿಂಗ್ ಏನೇ ಇವರು ಲಕ್ಷ ಹೇಳ್ತಾ ಇದ್ದಾರೆ. ಲಕ್ಷ ಅಲ್ಲ, ಅವ್ರ ಟ್ಯಾಲೆಂಟಿಗೆ ನಾವು ಲಕ್ಷ ಅಲ್ಲ 1 ಕೋಟಿ ಕೊಟ್ರು ಕಮ್ಮಿನೇ, ಅದಕ್ಕೆ ಬೆಲೆ ಕಟ್ಟಲಾಗಲ್ಲ. ಇಲ್ಲಿರೋ ಪೇಂಟಿಂಗ್ಸ್ ಪ್ರೈಸ್ ನೋಡಿದ್ರೆ ನಿಮಗೆ 100 ರೂಪಾಯಿಂದ ಸ್ಟಾರ್ಟ್ ಆಗಿ 1,00,000, 2,00,000, 5,00,000ವರೆಗೂ ಇರುತ್ತೆ. ಈ ಒಂದು ಪೇಂಟಿಂಗ್ನ ಬೆಲೆ ಬಂದು ನಿಮಗೆ 7 ಲಕ್ಷ. ಅವ್ರು ಯಾವಾಗ ಒಂದು ಪೇಂಟಿಂಗಿಗೆ ಬಂದು 2 lakhs 3 lakhs ಅಂದರು ಎಷ್ಟು ಗಂಟೆ ಕೊಡ್ತೀವಿ ನಂಗೆ ಆಗ್ಬಿಡ್ತು ಟೈಮ್ ನಮಗೆ. ಇಲ್ಲಿ ನಿಮಗೆ ಡಿಫ್ರೆಂಟ್ ಪೇಂಟಿಂಗ್ಸ್ ನೋಡೋಕ್ಕೆ ಸಿಗುತ್ತೆ. ವಾಟರ್ ಕಲರ್ ಪೇಂಟಿಂಗ್ಸ್, ಆಯಿಲ್ ಪೇಂಟಿಂಗ್ಸ್, ಸ್ಯಾಂಡ್ ಪೇಂಟಿಂಗ್ಸ್, ಅಕ್ರಾಲಿಕ್ ಪೇಂಟಿಂಗ್ಸ್, ಮಿಕ್ಸ್ಡ್ ಪೇಂಟಿಂಗ್ಸ್, ರಿಯಲಿಸ್ಟಿಕ್ ಪೇಂಟಿಂಗ್ಸ್, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್, ಪಾಪ್ ಪೇಂಟಿಂಗ್ಸ್, ಮತ್ತು ಇಲ್ಯೂಸಿನೇಷನ್ ಪೇಂಟಿಂಗ್ಸ್, ಚಾರ್ಕೋಲ್ ಪೇಂಟಿಂಗ್ಸ್, ಇನ್ನೂ ತುಂಬ ಡಿಫ್ರೆಂಟ್ ಪೇಂಟಿಂಗ್ಸ್ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ತುಂಬ ಮೂವಿ ಪ್ರಮೋಷನ್ಸ್ ಕೂಡ ನಡೀತಾ ಇರುತ್ತೆ. ಅಪಾಯವಿದೆ ಎಚ್ಚರಿಕೆ ಮೂವಿ ಪ್ರಮೋಷನ್ ಕೂಡ ನಡೀತಿತ್ತು. ನಾವು ಅಲ್ಲಿರೋ ಆ್ಯಕ್ಟರ್ ಹತ್ರ ಹೋಗಿ ಒಂದೆರಡು ಮಾತಾಡಿ ಫೆಬ್ರವರಿ 7ನೇ ತಾರೀಕು ಅಪಾಯ, ಫೆಬ್ರವರಿ 7ನೇ ತಾರೀಕು ಅಪಾಯದ ಎಚ್ಚರಿಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಸರ್ಚಿಂಗ್ ಫಾರ್ ಅಭಿಷೇಕ್ ತೀರ್ಥಹಳ್ಳಿ, ಸ್ಟಾಲ್ ನಂಬರ್ 23. ಬಟ್ ಇಲ್ಲಿ ಸ್ಟಾಲ್ ನಂಬರ್ಸ್ ಕಾಣಿಸ್ತಿಲ್ಲ. ಅವ್ರ ಫೇಸ್ ಏನು ಬೇಕಾಗಿಲ್ಲ, ಜಸ್ಟ್ ಅವ್ರ ಪೇಂಟಿಂಗ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಎಲ್ಲಿದ್ದಾರೆ ಅಂತ. ಹಾಗೆ ಅಭಿಷೇಕ್ನ ಹುಡುಕ್ತಾ ಮುಂದಕ್ಕೆ ಹೋಗ್ತಿದ್ದಂಗೆ ನಿರ್ಮಲ್ ಅವ್ರು ಸಿಕ್ಕಿದ್ರು. ಒಂದು ಪೋರ್ಟ್ರೇಟ್ ಮಾಡಿಸ್ಕೊಡೋಣ ಅಂತ ಅವ್ರ ಹತ್ರ ಕುತ್ಕೊಂಡ್ವಿ. ಇಲ್ಲಿ ನಿಮಗೆ ಪೇಂಟಿಂಗ್ಸ್ ಅಲ್ಲದೆ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ನೋಡೋಕ್ಕೆ ಸಿಗುತ್ತೆ. ನಮಗೆ ಪೇಂಟಿಂಗ್ಸ್ನೆಲ್ಲ ಕವರ್ ಮಾಡೋಕ್ಕೆ ತುಂಬ ಟೈಮ್ ತಗೋತು. ಅದಕ್ಕೆ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. Wow, nice. మీ చిరునవ్వు, మీ నడక. ಒಂದು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಒಂದು ವಿಚಿತ್ರವಾದಂಥ ಪೇಂಟಿಂಗ್ ಕಾಣಿಸ್ತಿತ್ತು. ಮೋಸ್ಟ್ಲಿ ಅದು ಅಭಿಷೇಕ್ದೇ ಇರ್ಬೋದು ಅಂತ ಅಲ್ಲಿ ಹೋದ್ವಿ. ಒಂದು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಗೊತ್ತಾಯಿತು ಅದು ಅಭಿಷೇಕ್ ಪೇಂಟಿಂಗ್ಸ್ ಅಂತ. ನಾನು ಯಾಕೆ ವಿಚಿತ್ರವಾಗಿರೋ ಪೇಂಟಿಂಗ್ ಅಂತ ಹೇಳಿದೆ ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಥೀಮಲ್ಲಿರುತ್ತೆ, ನೀವೇ ನೋಡಿ. ದೊಡ್ಡ ಫ್ಯಾನು ನಿಮ್ಮ ವಾಯ್ತಿಗೆ ಫ್ಯಾನು. ಹೌದಾ, ನಿಮ್ಮ ವಿಡಿಯೋ ಚೆನ್ನಾಗಿ ಬರ್ತಿದೆ. ಹೌದಾ, ಮತ್ತೆ ಇನ್ನೇನು ಸಮಾಚಾರ? ನಾನು ಅಭಿಷೇಕ್ ಬಗ್ಗೆ ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ ಅಭಿಷೇಕ್ ಹತ್ರ ಇರೋವಂಥ ಡಿಗ್ನಿಟಿ ಮತ್ತು ಡಿಸಿಪ್ಲಿನ್
ಒಬ್ಬ ಆರ್ಟಿಸ್ಟಾಗಿ ಅವನ ಆರ್ಟ್ ವರ್ಕ್ಸ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ಒಂದು ಡಿಸಿಪ್ಲಿನ್ ಮತ್ತು ಡಿಗ್ನಿಟಿ ಇಲ್ಲ ಅಂದರೆ ಆ ಆರ್ಟ್ ವರ್ಕ್ಸ್ ಏನಕ್ಕೂ ಯೂಸ್ ಆಗಲ್ಲ. ಅಭಿಷೇಕ್ ಹತ್ರ ಇರೋಂಥ ಡಿಸಿಪ್ಲಿನ್ ಮತ್ತು ಡಿಗ್ನಿಟಿಯಿಂದನೇ ಅವರಿಷ್ಟೆಲ್ಲ ಗ್ರೋತಕ್ಕೆ ರೀಸನ್ ಅಂತ ನಾನು ನಂಬ್ತೀನಿ. ಪೋರ್ಟ್ರೇಟ್ ಆಲ್ಮೋಸ್ಟ್ ಮುಗಿಸಿದ್ರು. ಪೋರ್ಟ್ರೇಟ್ ಮಾಡೋಕೆ ಅವ್ರು ತೊಗೊಂಡಿದ್ದ ಟೈಮ್ ಜಸ್ಟ್ 5 ಮಿನಿಟ್ಸ್. 5 ನಿಮಿಷದಲ್ಲಿ ಒಳ್ಳೆ ಪೋರ್ಟ್ರೇಟ್ ಮಾಡಿಕೊಟ್ಟಿದ್ರು. ಸಣ್ಣ ಸಣ್ಣ ಡೀಟೇಲಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇವ್ರನ್ನ ನೀವು ಆನ್ಲೈನಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಚಿತ್ರಸಂತೆಯಲ್ಲಿ ನನ್ನ ಫೇವ್ರೆಟ್ ಪೇಂಟಿಂಗ್ ಬಂದಿದ್ದು. ಇದು ಪೇಂಟಿಂಗ್ ಅಂತ ನಂಬೋಕೆ ಆಗ್ತಿಲ್ಲ, ಅಷ್ಟು ಅಥೆಂಟಿಕ್ ಆಗಿದೆ. ಇದನ್ನ ಮಾಡಿರೋಂಥ ಆರ್ಟಿಸ್ಟ್ ಹೆಸರು ಬಂದು ಮಾರಿಯಪ್ಪನ್ ಅಂತ. ತಮಿಳ್ನಾಡಲ್ಲಿರುವ ತಿರುವನಂತಪುರಂನಿಂದ ಬಂದಿರೋದವರು. ಅವರು ಈ ಪೇಂಟಿಂಗ್ನ ಮಾಡೋಕ್ಕೆ ಆಲ್ಮೋಸ್ಟ್ 6 ತಿಂಗಳು ಟೈಮ್ ತೊಗೊಂಡಿದ್ದಾರೆ. ಅವರು 1 ವರ್ಷನೂ ಮಿಸ್ ಮಾಡದೆ ಪ್ರತಿ ವರ್ಷ ಇಲ್ಲಿ ಬಂದು ಅವ್ರ ಪೇಂಟಿಂಗ್ಸ್ನ ಡಿಸ್ಪ್ಲೇ ಮಾಡ್ತಾರಂತೆ. ಈ ಪೇಂಟಿಂಗ್ನ ಬೆಲೆ ಬಂದು 5 ಲಕ್ಷ. ಮತ್ತು ಈ ಒಂದು ಪೇಂಟಿಂಗ್ನ ಕೂಡ ತುಂಬ ಜನ ಇಷ್ಟಪಡ್ತಿದ್ರು. ಪೇಂಟಿಂಗ್ನ ಮಾಡಿರುವಂಥ ಆರ್ಟಿಸ್ಟ್ ಹೆಸರು ಬಂದು ಜೀವನ್ ಅಂತ. ಅವರು ಕೂಡ ತಮಿಳ್ನಾಡವರು. ಈ ಪೇಂಟಿಂಗ್ ತಮಿಳ್ನಾಡವ್ರ ಕಲ್ಚರ್ನ ಪೋರ್ಟ್ರೇ ಮಾಡುತ್ತೆ. ಚಿತ್ತರಾಯ್ ತಿರುವಿಳ ಅನ್ನೋ ಒಂದು ಜಾತ್ರೆಯಲ್ಲಿ ನಡೆಯುವಂಥ ಸಂಭ್ರಮದ ಪೇಂಟಿಂಗ್ ಇದು. ಇದ್ರ ಕಾಸ್ಟ್ ಬಂದು ಆಗಲೇ ಹೇಳ್ದಂಗೆ 7 ಲಕ್ಷ. ಕೊನೆಗೂ ನಮ್ಮ ಕನ್ನಡದ ಚಿತ್ರಕಲಾ ಪರಿಷತ್ ಇವತ್ತಿಗೆ ಮುಗಿದಿದೆ. ನೆಕ್ಸ್ಟ್ ವರ್ಷ ಗಂಟೆ ಬದುಕಿದ್ರೆ ಬಂದು ಮತ್ತೆ ವಿಡಿಯೋ ಮಾಡ್ತೀವಿ. ಈ ಥರದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟು, ಸಿನಿಮಾ ರಿಲೇಟೆಡ್ ಆಗಲಿ ಈ ಥರ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೆ ನಾನು ಅವಾಗ ಬರ್ತಾ ಇರ್ತೀನಿ. ನಾನು ಮುಳ್ಳಿ ಎಲ್ಲ ತುಂಬ ಸತಿ ಬಂದಿದ್ದೀವಿ ಈ ಥರ ಚಿತ್ರಕಲಾ ಪರಿಷತ್ಗೆ. ಆಮೇಲೆ ಎಲ್ಲಾದರೂ ಹೋಗಿ ನಾಟಕ ನೋಡೋದಿದ್ರೆ ಅದರಲ್ಲೆಲ್ಲ ನಾವು ಫಸ್ಟ್ ಇರ್ತೀವಿ.